ಬ್ರೇಕ್ ನಂತರ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಬಿಜೆಪಿಯಲ್ಲಿ 12 ಜನರಿಗೂ 14 ಜನರಿಗೂ ಅಥವಾ 10 ಜನರಿಗೂ ಟಿಕೆಟ್ ಮಿಸ್ ಆಗುತ್ತೆ. ಹಾಲಿ ಸಂಸದರು ಟಿಕೆಟ್ ಮಿಸ್ ಆದವರ ಪೈಕಿ ಈಗ ಸದಾನಂದ ಗೌಡರು ಹೇಳಿದಂತೆ ಧನ್ಯವಾದ ಇಷ್ಟು ದಿವಸ ಅವಕಾಶ ಕೊಟ್ಟಿದ್ದಕ್ಕೆ ಅಂತೇಳಿ ಸುಮ್ಮನಾಗುವವರು ಎಷ್ಟು ಜನ, ಟಿಕೆಟ್ ಸಿಕ್ಕಿಲ್ಲ ಅನ್ನುವ ಬೇಜಾರಿಗೆ ಪಕ್ಷದ ಪರವಾಗಿ ಪ್ರಚಾರ ಮಾಡದೆ ನ್ಯೂಟ್ರಲ್ ಆಗಿ ಉಳಿಯೋರು ಎಷ್ಟು ಜನ, ಒಳ ಹೊಡೆತ ಕೊಡೋರು ಎಷ್ಟು ಜನ, ಬಹಿರಂಗವಾಗಿ ಬಂಡಾಯ ಹೇಳೋರು ಎಷ್ಟು ಜನ ಅನ್ನುವ ಚರ್ಚೆ ಶುರುವಾಗಿದೆ. ಏನು ಮಾಡಬಹುದು, ಯಾರ್ಯಾರು ಏನು ಮಾಡಬಹುದು ಟಿಕೆಟ್ ಮಿಸ್ ಮಾಡಿದ್ರೆ? ಕಾಂಗ್ರೆಸ್ನಿಂದ ಸ್ಪರ್ಧೆಗಿಳಿಯುವ ಸಾಧ್ಯತೆ ಇದೆಯಾ? ಬಿಜೆಪಿಯಲ್ಲಿ ಟಿಕೆಟ್ ಮಿಸ್ ಮಾಡಿಕೊಂಡ ಸಂಸದರು ವಿಜಯಪುರ ರಮೇಶ್ ಜಿಗಜಿಣಗಿ ಅವರಿಗೆ ಟಿಕೆಟ್ ಫೈನಲ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಪಟ್ಟಿ ರಿಲೀಸ್ ಆಗಬೇಕು. ಕೊಪ್ಪಳದಲ್ಲಿ ಕರಡಿ ಸಂಗಣ್ಣವರಿಗೆ ಮಿಸ್ ಆಗುವ ಸಾಧ್ಯತೆ ಇದೆ. ಈ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನವರು ಬಿಜೆಪಿ ಅವರು ಲಿಸ್ಟ್ ರಿಲೀಸ್ ಆಗಲಿ ಅಂತ ಕಾಯ್ತಿದೆ. ಇನ್ನು ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಮೊದಲು ತಮಗೆ ಟಿಕೆಟ್ ಬೇಕು ಅಂದ್ರು, ಈಗ ಸಿದ್ದೇಶ್ವರ ಫ್ಯಾಮಿಲಿಗೆ ಬಿಟ್ಟು ಬೇರೆ ಅವ್ರಿಗೆ ಕೊಡಿ ಅಂತಿದ. ಸಿದ್ದೇಶ್ವರ್ ಸಹೋದರ ಲಿಂಗರಾಜು ಅವರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ. ಹಂಗಿದ್ದಾಗ ರೇಣುಕಾಚಾರ್ಯ ಏನು ಮಾಡ್ತಾರೆ? ಕ್ವಶನ್ ಮಾರ್ಕ್. ಡಿ.ವಿ. ಸದಾನಂದ ಗೌಡರು ಈಗಾಗಲೇ ನಿವೃತ್ತಿ ಘೋಷಣೆ ಮಾಡಿದ್ರು. ಸಿ.ಟಿ. ರವಿ ಮತ್ತು ಈಶ್ವರಪ್ಪನವರ ಪುತ್ರ ಕಾಂತೇಶ್ಗೆ ಟಿಕೆಟ್ ಡೌಟ್. ಅವ್ರು ರೆಬೆಲ್ ಆಗ್ತಾರೋ ಅಥವಾ ಪಕ್ಷದ ಪರವಾಗಿ ಪ್ರಚಾರಕ್ಕೆ ಬರದೆ ನ್ಯೂಟ್ರಲ್ ಆಗಿ ಉಳ್ಕೊಂಡು ಬಿಡ್ತಾರೋ ಗೊತ್ತಿಲ್ಲ. ತಮಗೆ ಟಿಕೆಟ್ ಬಿಜೆಪಿಯಿಂದ ಸಿಗದಿಲ್ಲ ಅಂತ ಅನಿಸಿದಾಗ ಕರಡಿ ಸಂಗಣ್ಣ ಹೋಗಿ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿದ್ದಾರೆ ಅನ್ನುವ ಮಾಹಿತಿಗಳ ಬಂದವು. ಆದರೆ ಇದು ಸುಳ್ಳು ಅಂತ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದರು. ಪಾಪ ಪ್ರತಾಪ್ ಸಿಂಹನಿಗೆ ತಪ್ಪಿಸ್ಬಿಟ್ಟಿದಾರಲ್ಲ ಕೇಳಿ. ಅವರು ಲೋಕಸಭಾ ಸದಸ್ಯರಾಗಿದ್ರು. ಬಹುಶಃ ಗೊತ್ತಿಲ್ಲ ಬಿಜೆಪಿ ಅವರು ಯಾಕೆ ತೀರ್ಮಾನ ತಗೊಂಡಿದ್ದಾರೋ ಗೊತ್ತಿಲ್ಲ. ಯದುವೀರನ್ನ ನಿಲ್ಲಿಸಲಿಕ್ಕೆ ಯಾಕೆ ತಗೊಂಡಿದ್ದಾರೋ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಸಿಎಎ ಜಾರಿ ಬಗ್ಗೆ ಹೇಳ್ತಾ ಇದೆ. ರಾಜ್ಯದಲ್ಲಿ ಏನು ನಿಲ್ಲುವ ನೋಡಪ್ಪ, ಸಿಎಎ ಅದು ಚುನಾವಣೆಗೋಸ್ಕರ ಮಾಡಿರ್ತಕ್ಕಂಥ. ಇಷ್ಟು ವರ್ಷ ಯಾಕೆ ಸುಮ್ಮನೆ ಇದ್ರು? ಸುಮ್ಮನೆ ಇದ್ರು. ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.